ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಗಲೇ ತಮ್ನೈಲು ಮತ್ತು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಗುರು. IBPS PO IBPS ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀನಿ ಗುರು, ಪ್ರೊಬೇಷನರಿ ಆಫೀಸರ್ದು. ಇವಾಗ ಮೈಸೂರಿಗೆ ಹೋಗಬೇಕಾಗಿದೆ. ಎಕ್ಸಾಮ್ ಬಂದು 10:30 ಗುರು. ಟೀಚರ್ ಸಯಾನ್ ಜ್ಯೋತಿರ್ಗಮಯ ಮ್ಯಾನ್ಷನ್ ಹೆಬ್ಬಾಳ್ ಅಲ್ಲಿ ಇದೆಯಲ್ಲ ಗುರು, ಈ ಒಂದು ಎಕ್ಸಾಮ್ ಅಲ್ಲಿದೆ. ಇವಾಗ ಹೊಡಬೇಕು. ಇವಾಗ ಹೋಗುವಾಗ ಮೋಟೋ ವ್ಲಾಗ್ ಏನು ಹಾಕ್ಕೊಡಲ್ಲ, ಬರುವಾಗ ಹೆಂಗಾಯ್ತು ಎಕ್ಸಾಮು ಅಂತ ಮೋಟೋ ವ್ಲಾಗ್ ಹಾಕೋ ಬರ್ತಾ ಮಾತಾಡೋಣ ಬನ್ನಿ ಗೈಸ್. ಇವಾಗ ಪಟ್ ಅಂತ ಹೊರಟ್ಬಿಡೋಣ. ಗೈಸ್, ಇವಾಗ ಎಕ್ಸಾಮ್ ಮುಗೀತು ಗುರು. ಇಲ್ಲೇ ಟೀಚರ್ ಸಯಾನಲ್ಲಿ ಪೇಪರ್ಗಳು ನನಗೆ ಟೈಮ್ ಅಂತೂ ಸಾಲಿರಲಿಲ್ಲ. ನಾನೊಂದು ಮಾರ್ಕ್ ಸಹ ತೊಗೊಂಡಿರಲಿಲ್ಲ. ಐ ಥಿಂಕ್ ಮಾರ್ಕ್ ಟೆಸ್ಟ್ ತಗೊಂಡು ಬರೆದ್ರೆ ಈಸಿ ಆಗುತ್ತೆ ಅಂತ ಅನ್ಸುತ್ತೆ. ನೋಡಬೇಕು. ಇದೆ ಕ್ಲರ್ಕಿಂದೆಲ್ಲ ಇದೆಯಲ್ಲ, ಅದು ಸ್ವಲ್ಪ ಈಸಿ ಇರುತ್ತೆ ಅಂತಾರೆ. ನನಗೆ ಯಾಕೋ ಟಫ್ ಅನ್ನಿಸ್ತು ಗುರು. ಬಟ್ ಅದು ಎಲ್ಲ ಮಾಡೋಕ್ಕೂ ಆಗಲಿಲ್ಲ. ಅದು ಯಾವ ಲೆಕ್ಕದಲ್ಲಿ ಕೊಡ್ತಿದ್ದಾರೋ ಅದೆಲ್ಲ ಗೊತ್ತೂ ಆಗಲಿಲ್ಲ. ಐ ಥಿಂಕ್ ಈ ಸ್ಕ್ವೇರ್, ಕ್ಯೂಬ್, ರೂಟ್ಸ್ ಅವೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಯಾವಾರು ಫಸ್ಟ್ ಟೈಮ್ ನೋಡೋಣ ಏನಾಗುತ್ತೆ ಅಂತ. ಇನ್ನೂ ಒಂದೆರಡು ಇರಬೇಕು ಗುರು. ನೋಡೋಣ ಏನಾಗುತ್ತೆ ಅಂತ. ಇದು ಕ್ಲರ್ಕಿಂದಿದೆ, IBPS ಮತ್ತು SBI ಅದನ್ನು ನೋಡಬೇಕು ಅದೇನಾಗುತ್ತೆ ಅಂತ. ಇವಾಗ ಹೊಟ್ಟೆ ಹೆವಿ ಹಸಿತಾ ಇದೆ ಗುರು. ಫಸ್ಟ್ ಹೊಟ್ಟೆಗೆ ಏನಾದ್ರು ಹಾಕೋಬಿಟ್ಟು ಆಮೇಲೆ ವ್ಲಾಗ್ ಹೋಗೋಣ. ಮೋಟೋ ವ್ಲಾಗ್ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ ಗೈಸ್. ಇನ್ನೇನು ಸಿಗೋಣ. ಗೈಸ್, ಇವಾಗ ಪಾಂಡವಪುರದಲ್ಲಿದ್ದೀನಿ. ಇನ್ನೂ ಲೆಕ್ಕದಲ್ಲಿ ಇಲ್ಲೇ ಒಂದು 20 ರೂಪಾಯಿಗೆ ಚುರುಮುರಿ. ಕರ್ಬೂಜ ಜ್ಯೂಸು ಗುರು 30-40 ರೂಪಾಯಿ ಆಗ್ಬಿಟ್ಟಿದೆ. ಸಕ್ಕರೆ ರೇಟ್ ಹೇಳ್ತಾರ ಗುರು, ಅಲ್ಲೇ ಇರ್ತಾರ ಗುರು. ಇಲ್ಲೂ ಹಾಗೆ ಸೈಲೆಂಟಾಗಿ ಏರಿಸ್ತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಯ್ಯಪ್ಪ. ಆಮೇಲೆ ನಂದಿನಿದೊಂದು ಗಾಜಿನ ಬಾಟಲ್ ಬೇಕಿತ್ತು ಅಂತ ಒಂದು ಜ್ಯೂಸ್ ಕುಡಿದೆ. ಅದು 25 ಆಯಿತು. ಒಟ್ಟರಲ್ಲಿ ಎಷ್ಟಾಯ್ತು ಗುರು? 25, 40, 65 ಪ್ಲಸ್ 20, 85 ರೂಪೀಸ್ ಡಮಾರ್. ನೆಮ್ಮದಿಯಾಗಿ ಮನೇಲಿ ಇದ್ದೀರಾ ಅದೆಲ್ಲ ಉಳಿತಿತ್ತು. ಬಟ್ ಎಕ್ಸಾಮ್ಗೆ ಹೋಗ್ಲೇಬೇಕಲ್ಲ ಗುರು. ನಾಳೆ ಮನೆಯಿಂದಾನೇ ಎಲ್ಲ ಎತ್ಕೊಂಡೋಗ್ಬಿಡಮ್ಮ, ದಟ್ಸ್ ಬೆಟರ್. ಯಪ್ಪ ಸ್ವಾಮಿ ಬ್ರೋ, ಎಕ್ಸಾಮ್ ಲೆಕ್ಕದಲ್ಲಿ ಅವ್ನ ಅಜ್ಜಿ ಟೈಮ್ ಸಾಲಲ್ಲ ಗುರು. ನಿಜ, ನೀನು ಮಾಡ್ತಾ ಹೋಗ್ತಾ ಇದ್ರೆ ಅವ್ನ ಅಜ್ಜಿ ಅಲ್ಲಿ ಏನು ಆಗ್ತಾ ಇರತ್ತೆ, ಒಂಥರ ಮೈಂಡಿಗೆ ಪ್ರೆಷರ್ ಫೀಲ್ ಆಗ್ಬಿಡತ್ತೆ. ನಿನಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಂದರೆ ಟ್ರಿಕ್ಸು. 100 ಕ್ವಶನ್ 60 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು ಗುರು. ಲೆಕ್ಕ ಹಾಕ್ಕೊಳ್ಳಿ ನೀವೇ, ನಿಮ್ಮ ಮೈಂಡು ಎಷ್ಟು ಫಾಸ್ಟಾಗಿ ಓಡಬೇಕು ಅಂತ ಅದನ್ನು ಸಾಲ್ವ್ ಮಾಡಲಿಕ್ಕೆ. ರೈಟ್, ಅದೊಂದೇ ಗೈಸ್ ಇರೋದು ಪ್ರಾಬ್ಲಮ್ಮು. ಏನೂ ಮಾಡೋಕ್ಕಾಗಲ್ಲ. ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಯ್ತು ಅವನ ಅಜ್ಜಿ. ಆ ಬ್ಲಡ್ ರಿಲೇಷನ್ಸ್ ಅವನ ಅಜ್ಜಿ ಹಿಂಗೆ ಹಾಕಿ ಭಾಳ ಅಷ್ಟೊತ್ತಿಗೆ ಅದು ಭಾಳಾಗಿದೆ. ಅದಕ್ಕೆ 5 ನಿಮಿಷ ಬೇಕಾಗೋಯ್ತು. ಅದು ಸರಿರೋ ತಪ್ಪ ಗೊತ್ತಿಲ್ಲ. ನೋಡೋಣ. ಐ ಥಿಂಕ್ ಇವಾಗ ಬರೆದಿದ್ದೀವಲ್ಲ, ರಿಸಲ್ಟ್ ಏನಾಗತ್ತೆ ಅಂತ ಇನ್ನೇನು ಗೊತ್ತಾಗತ್ತೆ. ಲೆಟ್ ಸಿ ಗೈಸ್. ಯಾಕೆ ತಲೆ ಕೇಳಿಸ್ಕೊಳ್ಳೋದು ಅಲ್ಲ. ಇನ್ನೇನಿಲ್ಲ ಗುರು, ಇಲ್ಲಿಂದ ಆರಾಮ್ಸಾಗಿ ಮನೆಗೆ ಹೋಗಿ ಊಟ ಮಾಡಬೇಕು. ತಡ್ಸಿ ನೀನು ನೆಮ್ಮದಿಯಾಗಿ ಹೋಗೋಣ ಮನೆಗೆ. ತಲೆಯೆಲ್ಲ ಕೆಡಿಸ್ಕೊಳ್ಳೋದು ಬೇಡ. ಆರಾಮ್ಸಾಗಿ ಮನೆಗೆ ಹೋಗಮ್ಮ. ಆಮೇಲೆ ಆರಾಮ್ಸಾಗಿ ಸ್ವಲ್ಪ ಕ್ರಿಕೆಟು ಅದು ಇದು ಆಡ್ಕೊಂಡು ಇನ್ಮೇಲೆ ಮರ್ಯಾದೆಯಿಂದ ಕೂತ್ಕೊಂಡು ನೆಟ್ಟಾಗೆ ಓದಬೇಕು ಗುರು. ಸೋಂಬೇರಿ ಆಗ್ಬಿಟ್ಟಿದ್ದೀನಿ. 10 ಗಂಟೆ ಎದ್ದೇಳ್ತಿರೋದು ಗುರು ಮಾಮೂಲಿ. ಅರ್ಧ ದಿನ ಅಲ್ಲೇ ಹೊಟ್ಟೋಯ್ತು 12 ಗಂಟೆ. ಆದರೆ ಅದು ಬದುಕೋದು 10 ಗಂಟೆಗೆ ಬದುಕ್ಬಿಡ್ತೀನಿ. ಕೆಲಸ ಆಗ್ತಿಲ್ಲ ಗುರು. ಕೆಲಸ ನಿಲ್ಬಾರ್ದು ಲೆಕ್ಕದಲ್ಲಿ. ಏನಾದ್ರು ಅಚೀವ್ ಮಾಡಬೇಕು ಅಂದರೆ ಲೆಕ್ಕದಲ್ಲಿ ನಮ್ಮದು ವೀಕಿನ ಶೆಡ್ಯೂಲ್ ಎಲ್ಲ ಫುಲ್ಲು ಫಿಕ್ಸ್ ಆಗಿಬಿಟ್ಟೈತೆ. ಆ ಥರ ಟೈಟ್ ಪ್ಯಾಕ್ಡ್ ಶೆಡ್ಯೂಲ್ ಗುರು ನಂದು ಈ ವೀಕ್ ಪೂರ್ತಿ. ನಾಳೆ ಒಂದು ಐತೆ ಯಾವುದಪ್ಪ, ಕೋಲ್ ಇಂಡಿಯಾದು. ಯಾವುದು ಸಹ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ವಿಡಿಯೋ ಮಾಡಿದ್ದೆ. ಲೆಕ್ಕದಲ್ಲಿ ಶೆಡ್ಯೂಲ್ ಈಸ್ ಟೈಟ್ ಪ್ಯಾಕ್ಡ್ ಆಗಿಬಿಟ್ಟಿದೆ. ಬೇಸಿಕಲಿ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಬಟ್ ಹಂಗಿರ್ಬೇಕು ಗುರು, ಅದೇ ಒಳ್ಳೇದು. ಶೆಡ್ಯೂಲ್ ಟೈಟ್ ಪ್ಯಾಕ್ ಆಗಿದ್ರೆ ಮರ್ಯಾದೆಯಿಂದ ಕೆಲಸ ಮಾಡ್ತೀವಿ, ಇಲ್ಲ ಅಂದರೆ ಆಟ ಆಡ್ಕೊ ಕುತ್ಕೋತೀವಿ ಅಷ್ಟೇ ಗೈಸ್. ಇನ್ನೇನಿಲ್ಲ. ನೀವೇನಾದ್ರು IBPS PO ಬರೆದಿದ್ರೆ ಕಾಮೆಂಟ್ ಮಾಡಿ ಗುರು, ಹೆಂಗಿತ್ತು ಅಂತ ಎಕ್ಸಾಮ್. ಈಸಿ ಇತ್ತ, ಟಫ್ ಇತ್ತ, ಎಲ್ಲಿ ಕಷ್ಟ ಆಯಿತು? ನನಗೆ ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಯಿತು ಗುರು. ನಜ್ಜಿ ಆ ಪ್ಯಾಸೇಜ್ ಅರೇಂಜ್ ಮಾಡೋ ಅಷ್ಟೊತ್ತಿಗೆ ಆ್ಯಕ್ಚುಲಿ ನಾವು ಅದ್ರ ಮೇಲೆ ಒಂದಿಷ್ಟು PYQsನ ಸಾಲ್ವ್ನೆಲ್ಲ ಹೋಗಿ ಮಾಡಿದ್ರೆ ಹೋಪ್ ಈಸಿ ಆಗುತ್ತೆ ಅಂತ ಅನ್ಕೋತೀವಿ. ನಾವು ಡೈರೆಕ್ಟಾಗಿ ನಾವೇನೋ ಕಿತ್ತು ದಬಾಕ್ಬಿಡ್ತೀವಿ ಅಂತ ಹೋದರೆ ಬದನೆಕಾಯು ಕಿತ್ತು ದಬಾಕಲ್ಲ ಅಷ್ಟೇ. ದಟ್ಸ್ ಇಟ್. ಏನಂತೀರಾ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ
ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಗೈಸ್. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಅಷ್ಟೇ ಗೈಸ್, ಇನ್ನೇನಿಲ್ಲ ಗುರು, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.